ಸರ್ 92ರಲ್ಲಿ ನಾವು ನಮ್ಮ BN ವಿಜಯಕುಮಾರ್ ಮತ್ತು ಅನಂತಕುಮಾರ್ ನೇತೃತ್ವದಲ್ಲಿ ನಾವು BTM ಲೇಔಟಿಂದ ಸುಮಾರು 75 ಜನ ನಾವು ಹೊರಟ್ವಿ. ನಮಗೆ ಇಟಾರ್ಸಿಗೆ ಅಂತ ತೊಗೊಂಡು ಇಲ್ಲಿಂದ ಅಯೋಧ್ಯೆಯಿಂದ ಮದ್ರಾಸಿಂದ ಅಯೋಧ್ಯೆಗೆ ಟಿಕೆಟ್ ಅವ್ರು ಮಾಡಿಕೊಟ್ಟಿದ್ರು. ಇಟಾರ್ಸಿನಲ್ಲಿ ನಮ್ಮನ್ನಲ್ಲಿ ಕೂಡಾಕಿ ಸರಯೂ ನದಿಗೆ ಹೋಗಿ ಮರಳು ತಂದು ಸ್ನಾನ ಮಾಡಿಕೊಂಡು ಹೋಗಬೇಕು ಅಂತ ಅಲ್ಲಿ ಮೊದಲಿನ ಪೂರ್ವಾರ್ಜನೆ ಆಗಿತ್ತು. ಕಾರಣಾಂತರಗಳಿಂದ ಮುನ್ನ 15 ದಿವಸಗಳ ಕಾಲ ಅಲ್ಲೇ ಕೂಡಾಕಿ 92 ನಾವು ಸಕ್ಸಸ್ ಆಗೋಕ್ಕಾಗಲಿಲ್ಲ ಮುಲಾಯಂ ಸಿಂಗ್ ಗೌರ್ಮೆಂಟ್ ಇದ್ದಾಗ. ತದನಂತರ ಲೋಕಲ್ ಅವರ ನಮ್ಗೆ ಸಪೋರ್ಟ್ ಮಾಡಿ ನಮ್ಮನ್ನು ಸೇಫಾಗಿ ಇದು ಮಾಡಿಸಿ ಮತ್ತು ಕುಲಂಕುಷವಾಗೆಲ್ಲ ಪರಿಶೀಲನೆ ಮಾಡಿ ಮತ್ತು ವಾಪಸ್ ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಬಂದರು. ಅಲ್ಲಿ ಅದಾದ ನಂತರ ಮತ್ತು 96ರಲ್ಲಿ ಹೋಗಲೇಬೇಕು ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡಿದಾಗ 15 ದಿವಸದ ಕೆಳಗೆ ನಮಗೆ ಡಿಸೆಂಬರ್ 6ನೇ ತಾರೀಕು ಒಳಗಡೆ ತಲುಪಬೇಕು ಅಂದಾಗ ಇಡೀ ಕರ್ನಾಟಕದಿಂದ ನಮಗೆ ಬೆಂಗಳೂರಿಂದ ನಮಗೆ 500 ಜನಕ್ಕೆ ಪರ್ಮಿಷನ್ ಸಿಕ್ಕಿತ್ತು. 92 ಯಾರು ಹೋಗಿದ್ರು ಕರಸೇವೆ ಮಾಡೋಕ್ಕೆ ಅವರಿಗೆಲ್ಲ. 96ರಲ್ಲಿ ಹೋದಾಗ 5ರಲ್ಲಿ ಎಂಡಲ್ಲಿ ಹೋದಾಗ ನಮಗೆಲ್ಲ ಡಾಕ್ಯುಮೆಂಟ್ರೆಲ್ಲ ಈಸ್ಕೊಂಡು ಇದು ಮಾಡಿ ಇಲ್ಲಿ ಸ್ಟೇಷನ್ಗಳಿಗೆಲ್ಲ ಡಾಕ್ಯುಮೆಂಟ್ ಹೋಗ್ಬಿಟ್ಟಿತ್ತು ಮೊದಲೇ. ಹಾಗೆ ನಮ್ಮನ್ನಲ್ಲೇ ಅಟ್ಯಾಕ್ ಮಾಡೋಕ್ಕೆ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲ ಬಂದಿದ್ದರು. ನಾವು ಎಲ್ಲ ಬೇರೆ ಥರ ಜುಟ್ಟು ಬಿಟ್ಕೊಂಡು ದಾಡಿ ಬಿಟ್ಕೊಂಡು ಯಾವುದೇ ಕೇಸರಿ ಸಾಲು ಇಲ್ದಿರಾ ಹಳೆ ಪೇಪರ್ ಮಾರೋ ಥರ ಇದು ಮಾಡ್ಕೊಂಡು ನಾವು ಹೋದ್ವಿ. ಆ ಟ್ರೈನ್ ಇಳಿದ ತಕ್ಷಣ ನಮ್ಮನ್ನೆಲ್ಲರನ್ನೂ ಒಂದೊಂದೇ ಭಾಷೆಗಳು ಕೇಳೋಕೆ ಹೋದ್ರು. ನಾವು ಕೆಲವರು ಇದಕ್ಕೆ ನಾವು ಇದಕ್ಕೆ ನೋಡೋಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಯಾವ ಕಾರಣ ಕರಸೇವಕರು ಅಂತ ನಾವು ಹೇಳೋಕ್ಕೆ ಹೋಗಲಿಲ್ಲ. ತದನಂತರ ನಮ್ಮನ್ನು ಬಂದು ಅರೆಸ್ಟ್ ಮಾಡೋಕ್ಕೆ ಬಂದರು. ಅಲ್ಲಿಂದ ನಮ್ಮ ಬೇರೆ ದಾರಿನಲ್ಲಿ ಎಲ್ಲೇ ನಾವು ನಮ್ಮ ಮ್ಯಾಪ್ ಕೊಟ್ಟಿದ್ರು ಅದನ್ನು ಹಿಡ್ಕೊಂಡು ನಮ್ಮನ್ನು ಲೋಕಲ್ ಅವ್ರು ಬಂದು ಸೀದಾ ಜೀಪುಗಳಲ್ಲಿ ಅಲ್ಲಿ ಕರ್ಕೊಂಡೋಗಿ ಒಂದು ಕಡೆ ಇಟ್ಬಿಟ್ರು. ಇಟಾರ್ಸಿಯಿಂದ ಸರಯೂ ನದಿಗೆ ನಾವು ಸ್ನಾನ ಮಾಡ್ಕೊಂಡು ಬೆಳಗಿನ ಜಾವ ಒಂದು ಕಡೆ ಸೇರಬೇಕು ಅಂತ ಇತ್ತು. ನಮ್ಮ ಕರ್ನಾಟಕದ ಇದ್ದಿತ್ತು ಸಂಜೆ 4:15 ನಾವು ಅಲ್ಲಿ ಹೋಗಿ ತಲುಪಬೇಕು ಅಂತ. ನಾವು 2 ದಿವಸದ ಕೆಳಗೆ ಹೋಗಿ ಅಲ್ಲಿದ್ವಿ. 4:15 ನಮಗಿತ್ತು ಅಲ್ಲಿ ಬಾಬರ್ ಮಸೀದ್ ಗುಂಬಜ್ ಹತ್ರ ಹೋಗಬೇಕು ಅಂತ. 11:45ಗೆ ಇವ್ರ ಕಾರ್ಯಕ್ರಮ ಶುರು ಮಾಡಿ ಮೊದಲು ಗುಜರಾತು, ಆಮೇಲೆ ಇಲ್ಲಿಂದ ಕೇರಳ, ಆಮೇಲೆ ಮತ್ತು ಅಲ್ಲಿ ಮಧ್ಯಪ್ರದೇಶ ಈ ಥರ ಎಲ್ಲ ಮಾಡ್ಕೊಂಡು ಶುರು ಅಷ್ಟೊತ್ತಿಗೆ 11:45ಗೆ ಈಗ ಅವರು ಪ್ರಾರಂಭ ಮಾಡಿ ಶುರು ಹಚ್ಕೊಂಡು ಹೊಡೆಯೋಕ್ಕೆ ಶುರು ಮಾಡಿಬಿಟ್ರು. ಅಲ್ಲೇ ಸರ್ಕಾರ ಏನಿತ್ತು ಅವಾಗಿದ್ದಂಥ ಕಲ್ಯಾಣ ಸಿಂಗ್ ಗೌರ್ಮೆಂಟು ನಮಗೆ ಸಾಕಷ್ಟು ಸಹಕಾರ ಕೊಡ್ತು ಮತ್ತು ನರಸಿಂಹ ಗೌರ್ಮೆಂಟು ಸಾಕಷ್ಟು ಸಹಕಾರ ಕೊಡ್ತು. ತದನಂತರ ನಾವೇನು ಮಾಡಿದ್ವಿ ಮತ್ತು ಸರಯೂ ನದಿಯಿಂದ ಮರಳು ಒಂದೊಂದು ತಂದು ಅಲ್ಲೇ ಪೂಜೆ ಮಾಡಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೊಟ್ಟು ನಾವು ಅಲ್ಲಿಂದ ಸಕ್ಸಸ್ ಮಾಡ್ಕೊಂಡು ಬರುವಾಗ ನಾನಾ ಥರದ್ದು ಇಟ್ಟಿಗೆಗಳು ಬೇರೆದೆಲ್ಲ ತೊಗೊಂಡು ನಾವು ಬೆಂಗಳೂರಿಗೆ ಬಂದ್ವಿ. ಬಂದ ನಂತರ ನಮ್ಗೆ ಸಾಕಷ್ಟು ಸಹಕಾರ ಇದಾಯಿತು ಮತ್ತು ಇದನ್ನು ಸಕ್ಸಸ್ ಆಗಿ ಇದು ಮಾಡಿದಂಥ ನಮ್ಮ ಅಲ್ಲಿನ ಸರ್ಕಾರಗಳು ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ತು. 90 ಬದುಕು ಬಂದಿದ್ದು ಹೆಚ್ಚು. ನಮ್ಮ ಹೋಗಲ್ ಪೈಕಿ ಅರ್ಧಕ್ಕರ್ಧ ಜನ ವಾಪಸ್ ಬರೋಕ್ಕೆ ಆಗಲಿಲ್ಲ. ಇವತ್ತು ಪ್ರೂಫ್ ಎಲ್ಲ ಸಿಕ್ಕೇ ಇಲ್ಲ. ನಮಗೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಂಥದ್ದು ಅಲ್ಲಿನ ಸರ್ಕಾರದ ಒಂದು ಸವಾಲಿತ್ತು. ಮತ್ತು ನಾವು ಆಗಿನ ಯಂಗ್ ಜನ್ರೇಷನ್ ನಾವು ಒಂದು ಕುಟುಂಬದಲ್ಲಿ 3 ಜನ ಹೋಗಿದ್ವಿ. 3 ಜನದಲ್ಲಿ 2 ಮಿಸ್ ಆಗಿಬಿಟ್ರು. ಒಬ್ಬರು ತದನಂತರ 15 ದಿವಸದ ನಂತರ ಅವರೇ ಹುಡುಕೊಂಡು ಇದು ಮಾಡಿದ್ರು. 96ರಲ್ಲಿ ನಾವು ಮಾಡಲೇಬೇಕಾದಂಥ ಏನು ನಮಗೆ ಹಿಂದುತ್ವ ಒಂದು ಭಾಳ 500 ವರ್ಷಗಳ ಇತಿಹಾಸದಿಂದ ನಮಗೆ ಬೇರೆ ಥರದ್ದು ಇದ್ದಿತ್ತು. ಅದನ್ನೆಲ್ಲ ಮೈಯಿಂದ ಆಚೆ ತೆಗೆದು ನಾವು ಅವತ್ತು ಕಾರ್ಯಕ್ರಮ ಸಕ್ಸಸ್ ಮಾಡಿ ನಮ್ಮ ರಾಮ ಮಂದಿರಕ್ಕೆ ಇದು ಮಾಡಿದ್ವಿ. ಊರಲ್ಲಿ ನಮ್ಮನ್ನು ಟ್ರೈನಿಂದ ಕರ್ಕೊಂಡೋಗಿ ಅಲ್ಲಿ ಇಳಿಸಿದ್ರು. ಒಂದು ಇಟಾರ್ಸಿ ಅಂತ ಒಂದು ಊರು, ಇಟಾರ್ಸಿನಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಬಿಟ್ಟರು. ಅಲ್ಲಿಂದ ಬಂದು ಲೋಕಲ್ ಅವ್ರು ಕರ್ಕೊಂಡೋಗಿ ನಮ್ಮನ್ನು ಗೌಪ್ಯ ಸ್ಥಳದಲ್ಲಿ ಇಟ್ಟರು. ಗೋಪ್ಯ ಸ್ಥಳ ಇಟ್ಟಕ್ಕೆ ಒಂದು ದೊಡ್ಡ ಅಲ್ಲಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಆಶ್ರಮ, ದೊಡ್ಡ ಡೇರೆಗಳೆಲ್ಲ ಕಟ್ಟಿದ್ರು. ಅಲ್ಲಿ 5 ದಿನಕ್ಕೆ ಊಟದ ವ್ಯವಸ್ಥೆಗಳು ಮತ್ತು ಮಾಡೋಕ್ಕೆಲ್ಲ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅದೆಲ್ಲ ನಾವೇ ಮಾಡ್ಕೊಂಡು ಭಜನೆ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ವಿ. ಅಲ್ಲಿನ ಸರ್ಕಾರದ ಒಂದು ನಮ್ಮದೇ ಆದಂಥ ಥರ ಇದ್ದಿದ್ದರಿಂದ ಹಿಂದುತ್ವ ಸರ್ಕಾರ ಇದರಿಂದ ಆದ ನಂತರ ನಮಗೆ ಅಲ್ಲಿ ಒಳಗಡೆ ಅಯೋಧ್ಯೆಗೆ ಹೋದ ನಂತರ ಯಾವುದೇ ಸಮಸ್ಯೆ ಕಾಣಿಸ್ಲಿಲ್ಲ ನಮಗೆ. ಅಲ್ಲಿಂದ ನಾವು 5 ದಿವಸಗಳ ಕಾಲ ಇದ್ದು 6ನೇ ದಿವಸ ನಮ್ಮದು ಇತ್ತು ಕರಸೇವೆ ಮಾಡೋವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.